ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ ಕಲ್ಪಿಸಲು ಸರ್ಕಾರ ತಾಲೂಕಿನ ಕತ್ಗಾಲ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೆರೆಯಲಾಗಿದೆ. ಆದರೆ ಕೇಂದ್ರದಲ್ಲಿನ ಆಂಬ್ಯುಲೆನ್ಸ್ಗೆ ದಿನದ 24 ಗಂಟೆ ಚಾಲಕರ ಕೊರತೆ ಇದ್ದು ತುರ್ತು ಸಮಯದಲ್ಲಿ ಸೇವೆ ದೊರಕದೆ ಜನಸಾಮಾನ್ಯರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 6078ಕ್ಕೂ ಹೆಚ್ಚಿನ ಜನಸಂಖ್ಯೆ ಈ ಆರೋಗ್ಯ ಕೇಂದ್ರ ವ್ಯಾಪ್ತಿಗೆ ಇದ್ದು ಇಷ್ಟು ಜನರಿಗೆ ಅನಾರೋಗ್ಯ ಸೇವೆ ಎದುರಾದ್ರೆ ತಾಲೂಕಾ ಆಸ್ಪತ್ರೆಗೆ ಬರಲು ಸಾಧ್ಯವಿಲ್ಲ. ಬದಲಾಗಿ ಹತ್ತಿರದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗೆ ಹತ್ತಿರದ ಆರೋಗ್ಯ ಸೇವೆ ನೀಡಲು ಪ್ರಾಥಮಿಕ ಆರೋಗ್ಯ ಕೇಂದ್ರ ತೆರೆಯಲಾಗಿದೆ. ಕತ್ಗಾಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಅಳಕೋಡ್, ಬೆಳ್ಳಂಗಿ, ಶಿರಗುಂಜಿ, ಯಾಣ, ತೊಪ್ಪಲಗುದ, ಕೊಡಂಬಳೆ, ಹರಿಟ, ಆನೆಗುಂದಿ, ಮಳವಳ್ಳಿ, ಬಂಡಿವಾಳ ಸೇರಿ ಇನ್ನಿತರ ಗ್ರಾಮಗಳಿಗೆ ಅನುಕೂಲವಾಗಲೆಂದು ಉಪ ಕೇಂದ್ರಗಳನ್ನು ತೆರೆಯಲಾಗಿದೆ. ಇಲ್ಲಿನ ಗ್ರಾಮಸ್ಥರು ಹಲವು ಹೋರಾಟಗಳ ಮೂಲಕ ಒಂದು ಆಂಬ್ಯುಲೆನ್ಸ್ ಕತ್ಗಾಲ್ಗೆ ತರುವಲ್ಲಿ ಯಶಸ್ವಿಯಾದರು. ಆದರೆ ಈ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದರೂ ನಿರ್ವಹಣೆ ಇಲ್ಲದೆ ಪ್ರಯೋಜನಕ್ಕೆ ಬಾರದ ಸ್ಥಿತಿ ಇದೆ. ಈ ಆರೋಗ್ಯ ಕೇಂದ್ರದಲ್ಲಿನ ಅವ್ಯವಸ್ಥೆಯನ್ನ ಖಂಡಿಸಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ಮತ್ತು ಕತ್ಗಾಲ್ ಘಟಕಾಧ್ಯಕ್ಷ ಮಾರುತಿ ಆನೆಗುಂದಿ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿ ವೈದ್ಯಾಧಿಕಾರಿ ಅವರ ಬಳಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಪ್ರತಿ ಇದರಲ್ಲೂ ಲೆಟರ್ ಬರೀತಾರೆ. ಗಾಡಿ ರಿಪೇರಿ ಮಾಡ್ಕೊಂಡು ಗ್ಯಾರೇಜಿಗೆ ತಗೋಕೊಂಡು ಕಡೆಗೆ ಪೇಷಂಟ್ ತಗೋಬೇಕು ಬಾಡಿ ಹೋಗೋ ಕಡೆಗೆ ನಿನ್ನೆ ಪ್ರಕಾರ ಹಂಗೆ ನಮ್ದೇನು ಹೇಳಿ ಯಾರಿಗೆ ನಿಮ್ಮ ಅಂತ ವ್ಯವಸ್ಥೆ ಅದು ನಿಮ್ಗೆ ಆಗ್ತದೆ, ನೀವು ಮಾಡ್ಬೇಕಲ್ಲ. ಅದು ನೀವು ಮಾಡಿ ಏನು ಕ್ರಮ ಮಾಡಿ. ಕತ್ಗಾಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೈಕೊಡುವಂತ ಆಂಬ್ಯುಲೆನ್ಸ್ ಅನ್ನ ಇಡಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿದ್ದ ರೋಗಿಗಳನ್ನ ಕುಮಟಾ ಆಸ್ಪತ್ರೆಗೆ ಕರೆದೊಯ್ಯುವಾಗ ಆಂಬ್ಯುಲೆನ್ಸ್ ಕೈಕೊಟ್ರೆ ರೋಗಿಯ ಸ್ಥಿತಿ ಏನಾಗಬೇಕು? ಹೋರಾಟಗಳ ಮೂಲಕವೇ ಗ್ರಾಮಸ್ಥರು ಆಸ್ಪತ್ರೆಗೆ ಕೊರತೆ ಇದ್ದ ವೈದ್ಯರನ್ನ ನೇಮಿಸಲಾಗಿದೆ. ಇದೀಗ ಚಾಲಕನಿಲ್ಲದ ಆಂಬ್ಯುಲೆನ್ಸ್ ಬಳಸುವುದರಿಂದಲೇ ವಾಹನ ಕೂಡ ಸುಸ್ಥಿತಿಯಲ್ಲಿ ಇರದಂತಾಗಿದೆ ಎಂದು ಹೇಳಿದ್ರು. ಯಾವುದೋ ಒಂದು ಅಚಾನಕ್ ಆಗಿ ಅವಘಡ ಆದಾಗ ನಾವು ಕತ್ಗಾಲಿಗೆ ಒಂದು ಹಾಸ್ಪಿಟಲ್ಗೆ ಅಂತ ಪ್ರಥಮ ಚಿಕಿತ್ಸೆಗೆ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ಸಿಗದೇ ಇದ್ರೆ ಇಲ್ಲಿಂದ 15 ಕಿಲೋಮೀಟರ್ ಕುಮಟಾಕ್ ಹೋಗ್ಬೇಕು. ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕಂತಂದ್ರೆ 15 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿ ಯಾವುದೇ ರೀತಿ ರಾತ್ರಿಯಲ್ಲಿ ವಾಹನದ ವ್ಯವಸ್ಥೆ ಇರೋದಿಲ್ಲ. ಸರಿಯಾದ ನೆಟ್ವರ್ಕ್ ಕೂಡ ಇಲ್ಲ. ಇಲ್ಲಿ ಸಿಗ್ನಲ್ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಕರೆಂಟ್ ಹೋದ ಕೂಡಲೇ ನಮ್ಮ ಟವರ್ ಆಫ್ ಆಗಿಬಿಡ್ತದೆ. ಆತರ ಟೋಟಲಿ ಸಮಸ್ಯೆಗಳ ಗೂಡು ಇದು ನಮ್ಮ ಅಳಕೋಡು ಪಂಚಾಯತ್ ವ್ಯಾಪ್ತಿ. ಯಾಕೆ ಅಂತಂದ್ರೆ ಇವತ್ತು ಆಂಬ್ಯುಲೆನ್ಸ್ ಇದೆ. ನಿನ್ನೆ ಒಬ್ರು ಅಚಾನಕ್ ಆಗಿ ಅನಾರೋಗ್ಯದಿಂದ ಹಾಸ್ಪಿಟಲ್ ಹೋಗುವಾಗ ಆನೆಗುಂಡಿಯಲ್ಲಿ ರಿಕ್ಷಾದ ಮೇಲೆ ಇವರ ಅನಾರೋಗ್ಯ ಸ್ಥಿತಿಯನ್ನು ಕಂಡ ಡ್ರೈವರ್ ಏನ್ ಮಾಡ್ತಾರೆ ಕೇಳಿದ್ರೆ ನನ್ನ ಗಾಡಿಯಲ್ಲಿ ಆಗುದಿಲ್ಲ, ಇನ್ನೇನು ಪ್ರಾಣ ಹೋಗ್ತದೆ ಅನ್ನೋ ಪರಿಸ್ಥಿತಿಯಲ್ಲಿ ರಸ್ತೆಯಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಆ ಕ್ಷಣಕ್ಕೆ ಆಂಬ್ಯುಲೆನ್ಸ್ ಫೋನ್ ಮಾಡಿದಾಗ ಆಂಬ್ಯುಲೆನ್ಸ್ ಆ ಟೈಮ್ ಮುಗಿದಿರೋದ್ರಿಂದ ನಮ್ಮ ಕತ್ಗಾಲ್ ಹಾಸ್ಪಿಟಲ್ ಅಲ್ಲಿ ಅವರ ಒಂದು ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ ಮುಗಿದಿರೋದ್ರಿಂದ ಡ್ರೈವರ್ ಕೂಡ ಇಲ್ಲ. ಆ ಸಂದರ್ಭಕ್ಕೆ ಮತ್ತೆ ಫೋನ್ ಮಾಡಿ 108 ಕರೆಸುವಾಗ 1.5 ತಾಸಾಗಿದೆ. 1.5 ತಾಸು ಆ ಮನುಷ್ಯ ಅಲ್ಲೇ ಸತ್ತೋಗ್ತಾನೆ. ಇಷ್ಟೆಲ್ಲ ಒಂದು ಪರಿಸ್ಥಿತಿ ಇದ್ದಾಗಲೂ ಕೂಡ ನಾವು ಯಾರನ್ನ ಕೇಳಬೇಕು? ಈ ವ್ಯವಸ್ಥೆಯಲ್ಲಿ ಯಾರನ್ನ ಕೇಳಬೇಕು ಅಂತಕ್ಕಂಥ ಗೊಂದಲ ನಮ್ಮಲ್ಲೂ ಮೂಡಿದೆ. ಯಾಕೆಂತಂದ್ರೆ ಈಗಾಗಲೇ ಹಲವಾರು ಬಾರಿ ಹೋರಾಟವನ್ನ ಮಾಡಿದ್ದೇವೆ. ಹಲವಾರು ಬಾರಿ ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಕೇಳಿದ್ದೇವೆ, ತಾಲೂಕಾ ವೈದ್ಯಾಧಿಕಾರಿಗಳನ್ನ ಕೇಳಿದ್ದೇವೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನ ಎಚ್ಚರಿಸತಕ್ಕಂಥ ಕೆಲಸ ಮಾಡಿದ್ದೇವೆ. ಇನ್ನೇನ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲೂ ಕೂಡ ಗೊಂದಲ ಇದೆ. ಆದ್ರೂ ಕೂಡ ಇವತ್ತು ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಮನವಿಯನ್ನ ಕೊಟ್ಟಿದ್ದೇವೆ, ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಳ್ತಿದ್ದೇವೆ. ನಮ್ಮ ಕತ್ಗಾಲ್ಗೆ ಒಂದು 108 ಕೊಡಿ.
ಬಟ್ ಈ ವ್ಯವಸ್ಥೆ ಆಗುದಿಲ್ಲ. ಯಾಕೆಂತಂದ್ರೆ ರಾತ್ರಿ ಯಾವುದೋ ರೀತಿ ಹೆಚ್ಚು ಕಡಿಮೆ ಆದಾಗ ಮತ್ತೆ ಈಗ ಸಿರ್ಸಿ ರಸ್ತೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಕಾರ್ಯಕ್ರಮ ಇದು ಏನು ರಸ್ತೆ ಕೆಲಸ ಕೂಡ ನಡೀತಾ ಇದೆ. ಆ ರಸ್ತೆ ಕ್ಲಿಯರ್ ಆದಾಗ ಇಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ. ದೇವಿಮನೆ ಘಟ್ಟದಲ್ಲಿ ಅಪಾಯದ ಒಂದು ತಿರುವು ಇರೋದ್ರಿಂದ ಆಕ್ಸಿಡೆಂಟ್ಗಳು ಕೂಡ ಸಾಮಾನ್ಯವಾಗಿರೋದ್ರಿಂದ ಅಷ್ಟೊತ್ತಿಗೆ ನಮಗೆ ಒಂದು 108 ಇಲ್ಲಿ ಕತ್ಗಾಲದಲ್ಲೇ ಇರಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ. ಅದಾಗದೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ದಿಕ್ಕನ್ನ ಬದಲಾಯಿಸಿ ಈ ವ್ಯವಸ್ಥೆಯನ್ನ ಮತ್ತೆ ಬಡಿದೆಬ್ಬಿಸ್ತಕ್ಕಂಥ ಕೆಲಸವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅಳಕೋಡು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಗೆ ತೆರಳಿ ಕತಗಾಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿನ ಆಂಬ್ಯುಲೆನ್ಸ್ ದುಸ್ಥಿತಿಯ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸದಸ್ಯರಿಗೆ ಮನವರಿಕೆ ಮಾಡಲಾಯಿತು. ಕತಗಾಲ್ಗೆ 108 ವಾಹನ ಮತ್ತು 2 ಚಾಲಕರನ್ನ ನೇಮಿಸುವಂತೆ ಮನವಿ ಪತ್ರವನ್ನ ಸಲ್ಲಿಸುವ ಮೂಲಕ ತಾಲೂಕು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಆಗ್ರಹಿಸಲಾಯಿತು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.